ಇನ್ನು ಮೈಸೂರಿನಲ್ಲಿ 5 kg ಸಿಲಿಂಡರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೆ. ಜನ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಪಾಪ, ಅವ್ರ ಹತ್ರ ಇಲ್ವಲ್ಲ. ಮೈಸೂರಿನಲ್ಲಿ 5 kg ಗ್ಯಾಸ್ ಸಿಲಿಂಡರ್ ಬೇಡಿಕೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಮೈಸೂರಿನಲ್ಲಿ ಆಗಿರೋದಿದು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಸೊ ಹಾಗಾಗಿ 5 kg ಸಿಲಿಂಡರ್ಗೆ ಭಾರಿ ಬೇಡಿಕೆ ಇದೆ. ಜನ ಮುಗಿಬೀಳ್ತಾ ಇದ್ದಾರೆ 5 kg ಸಿಲಿಂಡರ್ನ ತಗೊಳ್ಳೋಕೆ. ಅತ್ತ 3 ದಿನದಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಈಗ ಸ್ಥಗಿತವಾಗಿದೆ. ಮೈಸೂರಿನಲ್ಲಿ 5 kg ಗ್ಯಾಸ್ ಸಿಲಿಂಡರ್ಗೆ ಭಾರಿ ಬೇಡಿಕೆ. ಈಗ ಕ್ಯೂ ನಿಂತಿದ್ದಾರೆ ನೋಡಿ, ಅಲ್ಲಿ ಜನ ಇರುವಂಥ ಸಿಲಿಂಡರ್ಗಳನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೆ. ಮೈಸೂರಲ್ಲಿ ಈಗ 5 kg ಗ್ಯಾಸ್ ಸಿಲಿಂಡರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ತಾವೀಗ ಗಮನಿಸ್ತಾ ಇರುವಂಥ ದೃಶ್ಯಾವಳಿಗಳೇನಿದೆ ಇದು ಜನ ಗ್ಯಾಸ್ ಏಜೆನ್ಸಿಗಳ ಮುಂದೆ 5 kg ಗ್ಯಾಸ್ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ರೀಫಿಲಿಂಗನ್ನು ಮಾಡಿಸ್ಕೋತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಯಾಕೆಂದರೆ ಗ್ಯಾಸ್ ಸಿಲಿಂಡರ್ಗಳಿಗೆ ಅಭಾವ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಜನ ಸರತಿ ಸಾಲಲ್ಲಿ ನಿಂತು 5 kg ಗ್ಯಾಸ್ ಸಿಲಿಂಡರ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಂಪೂರ್ಣವಾಗಿ ನಿಂತೋಗಿದೆ. ಈಗ 5 kg ಅಂದರೆ ರೆಗ್ಯುಲರ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ 5 kg ಬಂದಿದ್ದಾರೆ. ಹೇಗೆ? ಹೌದು ಸರ್, ರೆಗ್ಯುಲರ್ ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ 1400 ರೂಪಾಯಿ ಕೊಟ್ಬಿಟ್ಟು ಇದು ಸಿಲಿಂಡ್ರು ಮತ್ತು ಗ್ಯಾಸ್ ಎರಡೂ ರೇಟ್ಸ್ ತಗೋತಾ ಇದ್ದೀವಿ. ರೆಗ್ಯುಲರ್ ಗ್ಯಾಸು ಸಿಗ್ತಾ ಇಲ್ಲ. ಅದು ಸ್ವಲ್ಪ ಯುದ್ಧ ನಡೀತಿದೆಯಲ್ಲ, ಅದ್ರ ಪ್ರಾಬ್ಲಮ್ಗೋಸ್ಕರ ಇದು ಸಿಗ್ತಾ ಇಲ್ಲ. ಗ್ಯಾಸು ತುಂಬ ಅಭಾವ ಇದೆ. ತಾವೆಷ್ಟೊತ್ತಿಗೆ ಬಂದವರು? ಹೇಗೆ? ಅಲ್ಲೇ 1 ಗಂಟೆ ಆಯ್ತು ಸರ್ ಬಂದು. ಅಂದರೆ ರೆಗ್ಯುಲರ್ ಗ್ಯಾಸ್ ಸಿಗ್ತಾ ಇಲ್ಲ ಸರ್, ಸಿಗ್ತಾ ಇಲ್ಲ. ಅದಕ್ಕೆ ಈಗ 5 kg ತಗೋತಾ ಇದ್ದೀವಿ. ಓಕೆ, ಅಂದರೆ 5 kg